ಹಲೋ ಚಾಂಪಿಯನ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ ಪ್ರಿಪ್ರೇಟ್ರಿ ಹೆಂಗೆ ನಡೀತಿದೆ ಹೇಳ್ರಿ. ಸೊ ಈಗ ಕ್ವಶನ್ಸ್ ಇಂಪಾರ್ಟೆಂಟ್ ಅಂದರೆ ಈ ಕ್ವಶನ್ಸ್ನ ಮಿಸ್ ಮಾಡಲೇಬಾರ್ದು. ಓಕೆ, ನೀವು ಎಲ್ಲ ನೋಡಿದರೆ ಒಂದ್ಸಲಿ ಜಸ್ಟ್ ಕಣ್ಣು ಹಾಡಿಸ್ರಿ, ನನಗೆಲ್ಲ ಕ್ವಶನ್ಸ್ ಗೊತ್ತಾ. ಇದು ನಿಮಗೆ ಬೇಕು ಸರ್, ನನಗೆ ಕ್ವಶನ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿರಿ ಸೊ ದಟ್ ಏನೋ ವಾಟ್ಸಪ್ ಚಾನಲಲ್ಲೋ ಅಥವಾ ಆ್ಯಪಲ್ಲಿ ಅಪ್ಡೇಟ್ ಮಾಡೋದು ನೋಡೋಣ ಏನು ಅಂತ. ಅಟ್ಲೀಸ್ಟ್ ಒಂದು ಸಲ ನಿಮಗೆ ಗೊತ್ತಿತ್ತು ಅಂದರೆ ಫುಲ್ ಕಣ್ಣಾಡ್ಸೋದಕ್ಕೆ ಒಂದು ಅರ್ಧ ಗಂಟೆ ತೊಗೊಳತ್ತಷ್ಟೆ, ಅರ್ಧ ಗಂಟೆ ಅಥವಾ ಇನ್ನೂ ಫಾಸ್ಟಾಗಿ ನೋಡ್ಕೋಬೋದು. ಸೊ ಜಸ್ಟ್ ಚೆಕ್ ಮಾಡೋದಷ್ಟೇ. ಇನ್ ಕೇಸ್ ಏನಾದರೂ ಮರ್ತಿದ್ರೆ ಅಥವಾ ಏನೋ ಕನ್ಫ್ಯೂಷನ್ ಇತ್ತು ಅಂದರೆ ಕ್ಲಿಯರ್ ಆಗುತ್ತಲ್ಲ. ಓಕೆ, ಸೊ ಕೆಮಿಕಲ್ ರಿಯಾಕ್ಷನ್ಸ್, ಈಕ್ವೇಷನ್ಸ್, ಬ್ಯಾಲೆನ್ಸಿಂಗು. ಸೊ ಬ್ಯಾಲೆನ್ಸಿಂಗ್ ಅಂದಾಗ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದೆ ಎಕ್ಸಸೈಸಲ್ಲಿ ಏನೇನಿದೆ ಸೊ ಅದನ್ನೆಲ್ಲ ನೋಡ್ಕೋಬೇಕು. ಬಿಕಾಸ್ ವರ್ಡ್ ಪ್ರಾಬ್ಲಮ್ಮು ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಸೋಡಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್. ಹಿಂಗೆ ಕೊಟ್ಟರು ಅಂದರೆ ಓಕೆ, ನಿಮಗೆ ಗೊತ್ತು ಎಲ್ಲಿ ಸೋಡಿಯಂ ಆಕ್ಸೈಡ್ ಹಾಕಬೇಕು, ಪ್ಲಸ್ ಓಕೆ ವಾಟರ್ H2O, ಸೋಡಿಯಂ ಹೈಡ್ರಾಕ್ಸೈಡ್ NaOH, ನಿಮಗೇನೇನು ಬರೀಬೇಕು ಅಂತ ಗೊತ್ತು. ಬಟ್ ಅದೇ ಅವ್ರು ವರ್ಡಲ್ಲಿ ಕೊಟ್ಟರು. ಸೊ ವೆನ್ ಸೋಡಿಯಂ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಫಾರ್ಮ್ ಸೋಡಿಯಂ ಹೈಡ್ರಾಕ್ಸೈಡ್. ಸೋಡಿಯಂ ಆಕ್ಸೈಡ್ನೆಲ್ಲಿ ತೊಗೋಬೇಕು, ವಾಟರ್ನೆಲ್ಲಿ ತೊಗೋಬೇಕು, ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟೆಂಟೋ ಪ್ರಾಡಕ್ಟೋ ಏನು. ಸೊ ಅದಕ್ಕೆ ಆ ಥರನೂ ಪ್ರಾಕ್ಟೀಸ್ ಮಾಡಿರಿ. ಕೆಮಿಕಲ್ ಬ್ಯಾಲೆನ್ಸಿಂಗು ನೀವು ಒಂದ್ಸಲಿ ಕರೆಕ್ಟಾಗಿ ಬರ್ರಿ. ಬ್ಯಾಲೆನ್ಸಿಂಗ್ ಏನು ದೊಡ್ಡದಲ್ಲ, ಬರೆಯೋದು ಇಂಪಾರ್ಟೆಂಟ್. ಅಂದರೆ MgOH ಅಂತ ಬರೆದ್ರೆ ಹೋಯ್ತು, ಬಿಕಾಸ್ MG ಬ್ರ್ಯಾಕೆಟ್ OH ಟ್ವೈಸ್. ಹೈಡ್ರಾಕ್ಸೈಡ್ ಏನಿದೆ 2 ಇರುತ್ತೆ. ಸೊ ಎಲ್ಲಿ 2 ತೊಗೋಬೇಕು. ಈಗ ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಕ್ಲೀನಾಗಿ ಬರೀಬೇಕು. ಅದು ನೀವು ಬರೆದ್ರಿ ಅಂದರೆ ಬ್ಯಾಲೆನ್ಸಿಂಗ್ ಆಮೇಲೆ. ಓಕೆ, ದಟ್ ಈಸ್ ನಾಟ್ ಬ್ಯಾಲೆನ್ಸಿಂಗ್. Al2O3 ಅಂತ ಬರೆಯೋದು ಬ್ಯಾಲೆನ್ಸಿಂಗ್ ಅಲ್ಲ, ಎಷ್ಟು ಮಾಲಿಕ್ಯೂಲ್ Al2O3 ಅನ್ನೋದು ಬ್ಯಾಲೆನ್ಸಿಂಗು. ಓಕೆನಾ. ನೆಕ್ಸ್ಟು ಟೈಪ್ಸ್ ಆಫ್ ರಿಯಾಕ್ಷನ್ಸು. ಅಷ್ಟು ರಿಯಾಕ್ಷನ್ ಗೊತ್ತಿರಬೇಕು ವಿತ್ ಒಂದೊಂದು ಎಕ್ಸಾಂಪಲ್, ಮಿನಿಮಮ್ ಒಂದೊಂದು ಎಕ್ಸಾಂಪಲ್ ಗೊತ್ತಿರಲಿ. ಒಂದೊಂದು ಎಕ್ಸಾಂಪಲ್ ಪ್ರತಿಯೊಂದಕ್ಕೂ, ಕಾಂಬಿನೇಷನ್ಗೊಂದು, ಡಿಕಾಂಪೋಸಿಷನ್ಗೊಂದು, ಡಿಸ್ಪ್ಲೇಸ್ಮೆಂಟ್ಗೂ, ಡಬಲ್ ಡಿಸ್ಪ್ಲೇಸ್ಮೆಂಟ್ಗೆ ಎಲ್ಲಾದರೂ ಒಂದೊಂದು ರಿಯಾಕ್ಷನ್ಸ್ ಗೊತ್ತಿರಲಿ. ಕೇಳ್ಬೋದು ವಿತ್ ಎಕ್ಸಾಂಪಲ್ ಅಂದರೆ ಬರೆಯೋಕೆ ಗೊತ್ತಿರಬೇಕು. ನೆಕ್ಸ್ಟ್ ಆಕ್ಸಿಡೇಷನ್, ರಿಡಕ್ಷನ್, ರೆಡಾಕ್ಸು. ಸೊ ಆಕ್ಸಿಡೇಷನ್ ಅಂದರೆ ಏನು, ರಿಡಕ್ಷನ್ ಅಂದರೆ ಏನು. ರೆಡಾಕ್ಸು ಎರಡೂ ಆಗುತ್ತೆ, ಆಕ್ಸಿಡೇಷನು ಆಗುತ್ತೆ, ರಿಡಕ್ಷನು ಆಗುತ್ತೆ. ಸೊ ರಿಡಾಕ್ಸ್ ರಿಯಾಕ್ಷನ್ಸು ಯಾವ್ದು ಆಕ್ಸಿಡೈಸ್ ಆಗ್ತಿದೆ, ಯಾವ್ದು ರಿಡ್ಯೂಸ್ ಆಗ್ತಿದೆ ಗೊತ್ತಿರಲಿ. ಓಕೆ, ಸೊ ನನಗೆ ಆ್ಯಕ್ಚುಲಿ ಸೊಲ್ಯೂಷನ್ಸ್ ಬೇಡ. ಮತ್ತೆ ಯಾಕೆ ಸೊಲ್ಯೂಷನ್ ತೋರಿಸ್ತಿದೆ. ಓಕೆ, ಒಂದು ನಿಮಿಷ ತಡ್ರಿ. ಸೊ ಇನ್ನೊಂದ್ಸಲ ರೀಲೋಡ್ ಮಾಡ್ತೀನಿ. ಜಸ್ಟ್ ನನಗೆ ಓಕೆ ಇಲ್ಲಿ ಬಿಡ್ರಿ. ಸೊ ನೆಕ್ಸ್ಟು ಕೊರೋಷನ್ ಅಂದರೆ ಏನು, ರ್ಯಾನ್ಸಿಡಿಟಿ ಅಂದರೆ ಏನು. ಕೊರೋಷನ್ ರ್ಯಾನ್ಸಿಡಿಟಿ ಎರಡೂ ಒಂದಲ್ಲ. ಕೊರೋಷನ್ ಬೇರೆ, ರ್ಯಾನ್ಸಿಡಿಟಿ ಬೇರೆ. ಸೊ ಅಂದರೆ ಆಕ್ಸಿಡೇಷನ್ ಆಗ್ತಿದೆ ನಿಜ, ಬಟ್ ರ್ಯಾನ್ಸಿಡಿಟಿ ಅಂತ ಬರೀಬೇಕಾದ್ರೆ ಯು ಹ್ಯಾವ್ ಟು ರೈಟ್ ಇಟ್ಸ್ ಫಾರ್ ಅಂದರೆ ಆಯಿಲ್ ಅಂದರೆ ಅಥವಾ ಎಡಿಬಲ್ ಆಯಿಲ್ ಆರ್ ಸಮ್ ಕೈಂಡ್ ಆಫ್ ಆಯಿಲ್ ಅಂತ ಬರಬೇಕು, ಮೆನ್ಷನ್ ಆಗಬೇಕು. ಓಕೆ, ಇದನ್ನೇ ನೋಡ್ಬೇಕಾದ್ರೆ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್. ಕೊರೋಷನ್ ಆಗ್ತಿದೆ, ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದೆ, ನೋ ಡೌಟ್. ಬಟ್ ಯಾವುದು, ಫ್ಯಾಟ್ಸು, ಆಯಿಲ್ಸು. ಓಕೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ನು, ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಯಾವುದು. ಸೊ ಎಕ್ಸೋಥರ್ಮಿಕ್ಕು ಎಂಡೋಥರ್ಮಿಕ್ ಎಲ್ಲಿ ಬರುತ್ತೆ ನಿಮಗೆ. ಎಂಡೋ ಅಂದಾಗ ಡಿಕಾಂಪೋಸಿಷನ್ ರಿಯಾಕ್ಷನ್ಸು, ಥರ್ಮಲ್ ಡಿಕಾಂಪೋಸಿಷನ್ನು, ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್ನು, ಫೋಟೋಲೈಟಿಕ್ ಡಿಕಾಂಪೋಸಿಷನ್ನು, ಇದೆಲ್ಲ ಎಂಡೋಥರ್ಮಿಕ್ ಅಂದರೆ ಎನರ್ಜಿನ ತೊಗೊತಾ ಇದೆ. ಎಕ್ಸೋ ಅಂದಾಗ ಎನರ್ಜಿನ ಬಿಡೋದು. ರೆಸ್ಪಿರೇಷನ್ ನೀವು ಆಕ್ಸಿಜನ್ ತೊಗೊತೀರ, ಒಳಗೇನಾಗ್ತಿದೆ, ಗ್ಲೂಕೋಸ್ ಬ್ರೇಕ್ ಡೌನ್ ಆಗಿ ಎನರ್ಜಿ ಬಿಡ್ತಿದೆ. ಓಕೆ, ನೆಕ್ಸ್ಟು ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಏನು, ಕೆಮಿಕಲ್ ಈಕ್ವೇಷನ್ಸ್ ಅಂದರೆ ಏನು, ಬ್ಯಾಲೆನ್ಸ್ ಯಾಕೆ ಮಾಡಬೇಕು, ಅಥವಾ ಮ್ಯಾಗ್ನೀಷಿಯಮ್ ರಿಬನ್ನ ಯಾಕೆ ಫಸ್ಟು ಕ್ಲೀನಾಗಿ ಉಜ್ಜಬೇಕು. ನೆಕ್ಸ್ಟು ಕೊರೋಷನ್ ಅಂದರೆ ಏನು, ರ್ಯಾನ್ಸಿಡಿಟಿ ಓಕೆ ನೋಡಿದ್ವಿ. ಆಕ್ಸಿಡೇಷನ್, ರಿಡಕ್ಷನ್, ಒಂದು ರಿಯಾಕ್ಷನ್ ಕೊಟ್ಟು ಯಾವುದು ಆಕ್ಸಿಡೈಸ್ ಆಗ್ತಿದೆ, ಯಾವುದು ರಿಡ್ಯೂಸ್ ಆಗ್ತಿದೆ ಹೇಳಿದ್ನಲ್ಲ. ನೆಕ್ಸ್ಟು ಸೊ ರೇಷಿಯೋ ಆಫ್ ಗ್ಯಾಸಸ್ ಲಿಬರೇಟೆಡ್ ವಾಟರ್, ಹೈಡ್ರೋಜನ್ ಡಬಲ್ ಆಕ್ಸಿಜನ್. ಈಗ ಇದು ಕಮ್ಮಿ ಏನಿರುತ್ತೋ ಆಕ್ಸಿಜನ್, ಜಾಸ್ತಿ ಗ್ಯಾಸು ಹೈಡ್ರೋಜನ್. ಬಿಕಾಸ್ ಎಲೆಕ್ಟ್ರೋಲೈಟಿಕ್ ಅಂದರೆ ವಾಟರ್ ಎಲೆಕ್ಟ್ರೋಲೈಸಿಸ್ ಆದಾಗ ನಿಮಗೆ 2H2 ಪ್ಲಸ್ 1O2 ಬರುತ್ತೆ. ಅಂದರೆ ಆಕ್ಸಿಜನ್ನು 1 ಮಾಲಿಕ್ಯೂಲು, ಹೈಡ್ರೋಜನ್ 2 ಮಾಲಿಕ್ಯೂಲ್ ಇರುತ್ತೆ. ಓಕೆ, ಆ್ಯಂಡ್ ಅಗೇನ್ ಕ್ಯಾಥೋಡ್ ಹತ್ರ ಯಾವುದು, ಆ್ಯನೋಡ್ ಹತ್ರ ಯಾವುದು ಹೇಳಿದ್ದೇನೆ.
ಚೆಕ್ ಮಾಡ್ಕೊಳ್ರಿ. ಹಾಂ ಇದೆ ಬಂತಲ್ಲ ಅಲ್ಲೇ. ಓಕೆ, ನೆಕ್ಸ್ಟು ಅದೇ 2 ಮಾರ್ಕ್ಸ್ ಅಂತ ನೋಡಿದಾಗ ಕೆಮಿಕಲ್ ರಿಯಾಕ್ಷನ್ಸು ಬ್ಯಾಲೆನ್ಸ್ ಮಾಡಬೇಕು ಯಾಕೆ. ನೆಕ್ಸ್ಟು ಪ್ರೆಸಿಪಿಟೇಷನ್ ರಿಯಾಕ್ಷನ್ ಯಾವುದು. ವೈಟ್ ಪ್ರೆಸಿಪಿಟೇಟ್ ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ ನಾಟ್ NaCl. ಓಕೆ, ಐರನ್ ಆರ್ಟಿಕಲ್ಸ್ನ ಪೇಂಟ್ ಮಾಡ್ತೀವಿ ಯಾಕೆ, ಕೊರೋಷನ್ನು. ಇದು ಇಲ್ಲೂ ಬರುತ್ತೆ, ಮೆಟಲ್ಸ್ ನಾನ್ ಮೆಟಲ್ಸ್ ಅಲ್ಲೂ ಬರುತ್ತೆ. ಪ್ರಿವೆಂಟ್ ಟ್ರಾನ್ಸಿಡಿಟಿ ಏನು ಮಾಡ್ತೀವಿ, ಇನ್ಆ್ಯಕ್ಟಿವ್ ನೈಟ್ರೋಜನ್ ಅಥವಾ ಆರ್ಗಾನ್ ಗ್ಯಾಸಸ್ನ ಫಿಲ್ ಮಾಡ್ತೀವಿ. ನೆಕ್ಸ್ಟು ರೆಸ್ಪಿರೇಷನ್, ಇದಾಗಲೇ ಹೇಳಿದ್ದೇನೆ, ರೆಸ್ಪಿರೇಷನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಯಾಕೆ. ಅದೇ ಲಾಂಗ್ ಆನ್ಸರ್ಸ್ ಅಂತ ನೋಡೋಂಗಿದ್ರೆ ಬೇಸ್ಡ್ ಆನ್ ಗಿವನ್, ಅಂದರೆ ಅವ್ರು ರಿಯಾಕ್ಷನ್ ಕೊಟ್ಟು ಇದು ಕಾಂಬಿನೇಷನ್ನ ಡಿಕಾಂಪೋಸಿಷನ್ ಯಾವುದು ಅಂತ ಕೇಳ್ಬೋದು. ಕೊರೋಷನ್ನು ಎಫೆಕ್ಟ್ಸ್ ಏನೇನಾಗ್ತಿದೆ, ಆಕ್ಸಿಡೇಷನ್ ರಿಯಾಕ್ಷನ್ ಎಕ್ಸಾಂಪಲ್ ಜೊತೆ, ಪ್ರತಿಯೊಂದು ಎಕ್ಸಾಂಪಲ್ ಜೊತೆ ಕೇಳ್ಬೋದು. ಓಕೆ, ಡೇ ಟು ಡೇ ಲೈಫ್. ಓಕೆ, ಸೊ ಪಿ ಎಚ್ ಸ್ಕೇಲು ಅಂದರೆ ಈಗ ಗ್ಯಾಸ್ಟ್ರಿಕ್ ಜ್ಯೂಸು ಪಿ ಎಚ್ ಎಷ್ಟು, ಒಂದು ಪಿ ಎಚ್ ಸ್ಕೇಲು ಕಲರ್ದು ಕೊಟ್ಟು ಮಿಲ್ಕ್ ಆಫ್ ಮೆಗ್ನೀಷಿಯಾ ಅದು ಪಿ ಎಚ್ ಎಷ್ಟು, ನೆಕ್ಸ್ಟು ಸಲೈವಾ ಪಿ ಎಚ್ ಎಷ್ಟು, ಅಥವಾ ಗ್ಯಾಸ್ಟ್ರಿಕ್ ಜ್ಯೂಸು ಪಿ ಎಚ್ ಎಷ್ಟು, ಸೊ ಅಲ್ಲೇನೇನು ಪಿ ಎಚ್ ಇದೆ, ಅಥವಾ ಆ್ಯಸಿಡ್ ರೈನ್ದು ಪಿ ಎಚ್ ಎಷ್ಟು. ಸೊ ಟೇಬಲಲ್ಲಿದೆ, ಮತ್ತು ಟೇಬಲಲ್ಲಿ ಆ್ಯಸಿಡ್ಸ್ ಕೊಟ್ಟಿದ್ದಾರೆ, ಪ್ಯಾರಾಗ್ರಾಫಲ್ಲಿ ಮಧ್ಯದಲ್ಲಿ 1-2 ಕೊಟ್ಟಿದ್ದಾರೆ, ಚೆಕ್ ಮಾಡಿರಿ. ಓಕೆ, ನಾನು ಆಗಲೇ ಡಿಸ್ಕಷನ್ ಮಾಡಿದ್ದೀನಿ ಲೈವ್ ಕ್ಲಾಸಲ್ಲೂ. ಮತ್ತು ಅದರ ಇಂಪಾರ್ಟೆನ್ಸು, ಸೊ ಇದನ್ನು ಯಾಕೆ ಯೂಸ್ ಮಾಡ್ತಾರೆ, ಅದನ್ನು ಯಾಕೆ ಯೂಸ್ ಮಾಡ್ತಾರೆ, ಸೊ ಸಾಯಿಲ್ಲು ಪಿ ಎಚ್ ಏನಿರಬೇಕು ಅಥವಾ ಹೆಂಗಿರಬೇಕು, ನೆಕ್ಸ್ಟು ಸ್ಟಮಕಲ್ಲಿ ಆ್ಯಸಿಡಿಟಿ ಆದಾಗ ಏನಾಗುತ್ತೆ, ಮಿಲ್ಕ್ ಆಫ್ ಮೆಗ್ನೀಷಿಯಾ ಯಾಕೆ, ಅದನ್ನೇನಂತಾರೆ, ಆ್ಯಂಟಾಸಿಡ್ಸು. ಇಂಪಾರ್ಟೆನ್ಸು ಅದಂತೂ ನೋಡಲೇಬೇಕು. ಅಂದರೆ ಯಾವುದ್ರಲ್ಲಿ ಯಾವ ಆ್ಯಸಿಡ್ ಇರುತ್ತೆ, ಈಗ ಸಿಟ್ರಿಕ್ ಆ್ಯಸಿಡಲ್ಲಿ ಯಾವುದು, ಲೆಮನಲ್ಲಿ ಯಾವುದು, ನೆಕ್ಸ್ಟು ಮಿಲ್ಕಲ್ಲಿ ಯಾವುದು, ಆ್ಯಂಟ್ ಅಥವಾ ಬೀ ಸ್ಟಿಂಗ್ ಯಾವುದು. ಸೊ ಸ್ಟ್ರಾಂಗ್ ಆ್ಯಸಿಡ್ಸು, ವೀಕ್ ಬೇಸಸ್ಸು, ಪಿ ಎಚ್ ಹೆಂಗೆ ವೇರಿ ಆಗುತ್ತೆ, ಸ್ಟ್ರಾಂಗ್ ಆ್ಯಸಿಡ್ದಾಯಿತು ಅಥವಾ ಬೇಸ್ದಾಯಿತು. ಓಕೆ, ಕಾಮನ್ ಸಾಲ್ಟ್ಸ್ ಮಿಸ್ ಮಾಡೋಂಗೆ ಇಲ್ಲ. ಕಾಮನ್ ಸಾಲ್ಟ್ಸು ಒಂದು ಪ್ರಿಪ್ರೇಷನ್ ಕೇಳ್ಬೋದು, ಇಲ್ಲ ಫಾರ್ಮುಲಾಸ್ ಕೇಳ್ಬೋದು. ಬ್ಲೀಚಿಂಗ್ ಪೌಡರ್ ಫಾರ್ಮುಲಾ ಏನು, ಅಥವಾ ಬ್ಲೀಚಿಂಗ್ ಪೌಡರ್ನ ಹೆಂಗೆ ಪ್ರಿಪೇರ್ ಮಾಡ್ತೀರಾ, ಅಥವಾ ಬೇಕಿಂಗ್ ಸೋಡಾ ಹೆಂಗೆ, ಅದರದ್ದು ಫಾರ್ಮುಲಾ ಏನು, ಅಥವಾ ಯೂಸಸ್ ಏನು. ಸೊ ಪ್ರತಿಯೊಂದು ಯೂಸಸ್ಸು ಫಾರ್ಮುಲಾಸು ಗೊತ್ತಿರಲೇಬೇಕು. ಇದ್ರ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡು, ಹೈಡ್ರೋಜನ್ನು, ಕ್ಲೋರಿಂದು ಯೂಸಸ್ ಮಿಸ್ ಮಾಡಬೇಡ್ರಿ. ಅದು ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸಲ್ಲಿ ಡಯಾಗ್ರಾಮಲ್ಲೇ ಇದೆ ಯೂಸಸ್ಸು. ಓಕೆ, ಅಲ್ಲೇ ಬಂತಲ್ಲ ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಡಯಾಗ್ರಾಮ್ ಆಗಿರ್ಬೋದು. ಕ್ಯಾಥೋಡ್ ಕಡೆ ಯಾವುದು, ಅಗೇನ್ ಆ್ಯನೋಡ್ ಕಡೆ ಯಾವುದು, ಕ್ಲೋರಿನ್ನ ಎಲ್ಲಿ ತೆಗಿತೀವಿ, ಬ್ರೈನ್ ಅಂದರೆ ಏನು, ನ್ಯೂಟ್ರಲೈಸೇಷನ್ನು ರಿಯಾಕ್ಷನ್ಸು, ಇಂಡಿಕೇಟರ್ಸ್ ಯಾವ ಇಂಡಿಕೇಟರ್ ಬೇಕಾದ್ರೂ ಕೇಳ್ಬೋದು. ನಾನು ಆಗಲೇ ಲೈವ್ ಕ್ಲಾಸಲ್ಲೂ ಡಿಸ್ಕಷನ್ ಮಾಡಿದ್ದೀನಿ ಕೆಮಿಸ್ಟ್ರಿದು. ನೆಕ್ಸ್ಟು ಆ್ಯಸಿಡ್ ಪ್ರೆಸೆಂಟ್ ಇನ್ ನೆಟಲ್ ಲೀವ್ಸ್. ಸೊ ಇನ್ ಪರ್ಟಿಕ್ಯುಲರಾಗಿ ಕೇಳ್ಬೋದು, ಹೇಳೋದಲ್ಲ. ಸೊ ನೆಟಲ್ ಲೀವ್ಸಲ್ಲಿ ಯಾವುದು, ಆ್ಯಸಿಡ್ ಪ್ರೆಸೆಂಟ್ ಇನ್ ಕರ್ಡು, ಸೊ ಈ ಥರ ಪರ್ಟಿಕ್ಯುಲರಾಗಿ ಕೈ ಹಿಂಗೆ ಯಾಕೆ ಇಟ್ಕೊಂಡಿದ್ರೆ ನನಗೆ ಆರಾಮಿಲ್ಲ, ಅದಕ್ಕೆ. ನೇಮ್ ದ ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ಆ್ಯಸಿಡಿಕ್ ಆ್ಯಂಡ್ ಬೇಸಿಕ್ ನೇಚರ್. ಆ್ಯಸಿಡಿಕ್ಕಿಗೆ H+, ಬೇಸಿಕ್ಕಿಗೆ OH-. ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ಗೆ ನೋಡಿ, ಯೂಸಸ್ಸು ಗೊತ್ತು ನಿಮಗೆ. ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ಗೆ ಏನು ಯೂಸ್ ಮಾಡ್ತೀವಿ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಬೇಕಿಂಗ್ ಸೋಡಾ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತು. ರಿವರ್ಸ್ ಕೇಳ್ಬೋದು, ಇದನ್ನು ಯಾಕೆ. ಓಕೆ, ಇದೆಲ್ಲಿ ಕೊಟ್ಟಿದ್ದೀನಲ್ಲ, ಫೈನ್. ಡಿಗ್ರೀಸಿಂಗ್ ಆಫ್ ಮೆಟಲ್ಸ್ ಯಾವುದು, ಈ ಥರ ರಿವರ್ಸ್ ಕೇಳ್ಬೋದು. ಸೊ ಅದಕ್ಕೆ ಪ್ರತಿಯೊಂದು ಯೂಸಸ್ಸು ಗೊತ್ತಿರಬೇಕು. ಇದನ್ನು ಇದರಲ್ಲಿ ಯಾವುದು ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು. ಓಕೆ, ಯೂಸಸ್ ಆಫ್ ವಾಷಿಂಗ್ ಸೋಡಾ ಹಿಂಗೆ ಕೇಳ್ಬೋದು, ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಡೈರೆಕ್ಟಾಗಿ ಕೊಟ್ಟರು ಈಸಿ, ನೀವು 1-2 ಆರಾಮ್ ಬರೀತೀರ. ರಿವರ್ಸ್ ಕೊಟ್ಟಾಗ ಇದೇನಾ ಅಂತ ಕನ್ಫ್ಯೂಷನ್ ಆಗುತ್ತೆ. ಸೊ ಓಕೆ, ವೈ ಲೈಮ್ ಈಸ್ ಆ್ಯಡೆಡ್ ಟು ಅಸಿಡಿಕ್ ಸಾಯಿಲ್. ಅಸಿಡಿಕ್ ಸಾಯಿಲ್ಲು ಲೈಮ್ ಆ್ಯಡ್ ಮಾಡ್ತೀವಿ ಯಾಕೆ, ಲೈಮ್ ಇಸ್ ಬೇಸ್. ಸೊ ಅಸಿಡಿಕ್ ಸಾಯಿಲು ನಿಮಗೆ ಅಂದರೆ ನ್ಯೂಟ್ರಲ್ ಮಾಡೋದಕ್ಕೆ. ತುಂಬ ಅಸಿಡಿಕ್ ಸಾಯಿಲು ಎಲ್ಲದಕ್ಕೂ ಅಸಿಡಿಕ್ ಇರಬಾರ್ದು. ಕೆಲವೊಂದಕ್ಕೆ ಓಕೆ, ಈಗ ನಿಂಬೆ ಬೆಳಿತೀರಾ ಅಥವಾ ಆರೆಂಜ್ ಬೆಳಿತೀರಾ, ಓಕೆ, ಬಟ್ ಎಲ್ಲದಕ್ಕೂ ಅಸಿಡಿಕ್ ಸಾಯಿಲ್ ಆಗೋಲ್ಲ. ಸೊ ಅದನ್ನು pH ಕಮ್ಮಿ ಮಾಡಬೇಕು, ಜಾಸ್ತಿ ಮಾಡಬೇಕು, ಕಮ್ಮಿ ಅಲ್ಲ ಜಾಸ್ತಿ ಮಾಡಬೇಕು. ಗ್ಯಾಸ್ ಎವಾಲ್ವ್ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಕಾರ್ಬೋನೇಟ್.
ಸೊ ಕಾರ್ಬನೇಟ್ ಜೊತೆ ಆ್ಯಸಿಡ್ ರಿಯಾಕ್ಟ್ ಆದಾಗ ಯಾವುದು ಬರುತ್ತೆ? ಕಾರ್ಬನ್ ಡೈಆಕ್ಸೈಡ್. ಕಾರ್ಬೋನೇಟ್, ಹೈಡ್ರೋಜನ್ ಕಾರ್ಬೋನೇಟ್ ಏನೇ ಇದ್ದರೂ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಕ್ಕಾ ಬರುತ್ತೆ. ನೆಕ್ಸ್ಟು ವೈ ಈಸ್ ಆ್ಯಸಿಡ್ ಆ್ಯಡೆಡ್ ಟು ವಾಟರ್ ನಾಟ್ ರಿವರ್ಸ್ ಅಲ್ಲ. ಆ್ಯಸಿಡ್ನ ನೀರಿಗೆ ಹಾಕಬೇಕು, ನೀರನ್ನ ಆ್ಯಸಿಡ್ಗೆ ಹಾಕಬಾರ್ದು. ಯಾಕೆ? POP ಸ್ಟೋರ್ಡ್ ಇನ್ ಮಾಯ್ಶ್ಚರ್ ಪ್ರೂಫ್. ಇಲ್ಲ ಅಂದರೆ ಏನಾಗುತ್ತೆ, ಗಾಳಿ ಜೊತೆ ರಿಯಾಕ್ಟ್ ಆಗಿದ ತಕ್ಷಣ ಗಟ್ಟಿ ಆಗ್ಬಿಡುತ್ತೆ. ಓಕೆ. ಬ್ಲೀಚಿಂಗ್ ಪೌಡರ್, ಮಾಲಿಕ್ಯುಲರ್ ಫಾರ್ಮುಲಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆಲ್ಲ ನೋಡಲೇಬೇಕು ಸಾಲ್ಟ್ಸದು. ಅದಕ್ಕೆ ಲಾಂಗ್ ಆನ್ಸರ್ ಕೇಳೋ ಚಾನ್ಸಸ್ ಜಾಸ್ತಿ ಸಾಲ್ಟ್ಸ್ ಅಂತ ಬಂದಾಗ. ಓಕೆ. ನ್ಯೂಟ್ರಲೈಸೇಷನ್ ರಿಯಾಕ್ಷನು ಎಕ್ಸಾಂಪಲು ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸು, ಬ್ಲೀಚಿಂಗ್ ಪೌಡ್ರು ಮ್ಯಾನುಫ್ಯಾಕ್ಚರು ಯೂಸಸ್ಸು, ಟೂತ್ ಡಿಕೆ. ಸೊ ಟೂತ್ ಡಿಕೆ ಆ್ಯಂಡ್ ಅಗೇನ್ ಯಾವ pH ಎಷ್ಟಿರಬೇಕು ಟೂತ್ ಡಿಕೆ ಆಗೋದಕ್ಕೆ? ಲೆಸ್ ದೆನ್ 5.5. ಸೊ ನೆಕ್ಸ್ಟು ವಾಟ್ ಈಸ್ ಟೂತ್ ಎನಾಮಲ್ ಮೇಡಪ್ ಆಫ್? ಅಲ್ಲಿ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅಂದರೆ ಕೇಳ್ಬೋದು. ಓಕೆ. ನೆಕ್ಸ್ಟು ಮೆಟಲ್ಸು ನಾನ್ ಮೆಟಲ್ಸು ರಿಯಾಕ್ಟಿವಿಟಿ ಸೀರೀಸ್ ಗೊತ್ತಿರಲೇಬೇಕು. ರಿಯಾಕ್ಟಿವಿಟಿ ಸೀರೀಸು ಫಸ್ಟ್ ಚಾಪ್ಟರ್ಗೂ ಬೇಕು, ಇಲ್ಲಿಗೂ ಬೇಕು. ನೆಕ್ಸ್ಟು ಅಯೋನಿಕ್ ಬಾಂಡಿಂಗು. ಸೊ ಅಯೋನಿಕ್ ಬಾಂಡಿಂಗ್ ಅಂದಾಗ NaCl, MgCl2 ಅಯೋನಿಕ್ ಕಾಂಪೌಂಡ್ಸ್ ಹೆಂಗೆ ಫಾರ್ಮೇಷನ್ ಆಗ್ತಿದೆ, ಡಿಫ್ರೆನ್ಸ್ ಬಿಟ್ವೀನ್ ಅಯೋನಿಕ್ಕು ಕೋವಲೆಂಟು. ನೆಕ್ಸ್ಟು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಪಕ್ಕಾ ಹೇಳಿದ್ನಲ್ಲ. ಫ್ಲೋ ಚಾರ್ಟು ನಿಮ್ಮ ತಲೆಯಲ್ಲಿತ್ತು ಅಂದರೆ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಈಸಿ. ಫ್ಲೋ ಚಾರ್ಟ್. ಓಕೆ. ಹೈ ರಿಯಾಕ್ಟಿವ್ ಸೀರೀಸ್, ಲೋ ರಿಯಾಕ್ಟಿವ್ ಸೀರೀಸ್. ಓಕೆ. ಮಿಡಲಲ್ಲಿ ಬಂತು ಅಂದರೆ ನಿಮಗೆ ಕಾರ್ಬೋನೇಟ್ ಅವ್ರು ಬರ್ಬೋದು, ಸಲ್ಫೈಡ್ ಅವ್ರು ಬರ್ಬೋದು. ಕಾರ್ಬೋನೇಟ್ ಅವ್ರು ಏನು, ಸಲ್ಫೈಡ್ ಅವ್ರು ರೋಸ್ಟಿಂಗು, ಕಾರ್ಬೋನೇಟ್ ಅವರು ಏನು ಕ್ಯಾಲ್ಸಿನೇಷನ್. ಸೊ ಏನೇನು ಬರುತ್ತೆ? ಕ್ಯಾಲ್ಸಿನೇಷನ್. ಓಕೆ. ಆಕ್ಸೈಡ್ ಬರುತ್ತೆ. ನೆಕ್ಸ್ಟ್ ಆಕ್ಸೈಡ್ನ ಕನ್ವರ್ಟ್ ಮಾಡ್ತೀವಿ. ಸೊ ಹೈ ಬಂತು ಅಂದರೆ ಎಲೆಕ್ಟ್ರೋಲೈಸಿಸ್. ಓಕೆ. ಲೋ ಬಂತು ಅಂದರೆ ಓಕೆ ಏನು ಅದು ಬಂತು ಅಂದರೆ ಯಾವುದು ಎಲ್ಲಿ ಕೇಳಿದ್ರೂ ನೀವು ಬರಿಬೋದು. ಸೊ ಯಾವ್ಯಾವ ಮೆಟಲ್ಸು ಯಾವ್ಯಾವ ಸ್ಟೇಟಲ್ಲಿರುತ್ತೆ, ಆಕ್ಸೈಡೋ ಅಥವಾ ಸಲ್ಫೈಡೋ, ಕಾರ್ಬೋನೇಟೋ ಏನು ಅದು ಗೊತ್ತಿರಲಿ. ಈಗ ಸಿನಾಬಾರ್ ಅಂತ ಕೊಟ್ಟರು. ಸಿನಾಬಾರ್ ಏನು? HGS. ಅದು ಮೀಡಿಯಮ್ ರಿಯಾಕ್ಟಿವ್ ಅಲ್ಲ, ಲೋ ರಿಯಾಕ್ಟಿವ್. ಸೊ ಅದರದ್ದು ಪ್ರೋಸೆಸ್ ಏನು? ಸೊ ಅದಕ್ಕೆ ಫ್ಲೋ ಚಾರ್ಟ್ ತಲೆಯಲ್ಲಿತ್ತು, ಆರಾಮ್ ಬರಿಬೋದು. ಅದನ್ನು ಎಕ್ಸ್ಪ್ಲೇನ್ ಮಾಡಿ ಲೈವ್ ಕ್ಲಾಸಲ್ಲಿ. ಸೊ ಕೊರೋಷನ್ನು, ಪ್ರಿವೆನ್ಷನ್ನು ಎಲ್ಲ ಮೆಥಡು ಗೊತ್ತಿರಲಿ. ಆ್ಯನೋಡೈಸಿಂಗ್ ಗೊತ್ತಿರಲಿ. ಆ್ಯನೋಡೈಸಿಂಗ್ ಅಂದರೆ ಏನು? ಓಕೆನಾ. ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ಅಯೋನಿಕ್ ಕಾಂಪೌಂಡ್ಸ್ ಆಗಿದೆ, ಹೇಳಿದ್ದೇನೆ. ಸೊ ಅಲಾಯ್ಸ್ ಪ್ರತಿಯೊಂದು ಗೊತ್ತಿರಲಿ. ಬ್ರಾಸ್, ಬ್ರಾನ್ಸ್, ಸೋಲ್ಡರ್ ಏನೇನು, ವಾಟ್ ಈಸ್ ಇಟ್ ಮೇಡಪ್ ಆಫ್? ಸ್ಟೇನ್ಲೆಸ್ ಸ್ಟೀಲ್, ವಾಟ್ ಈಸ್ ಇಟ್ ಮೇಡಪ್ ಆಫ್? 4 ಇರೋದು. ಆಂಫೋಟರಿಕ್ ಆಕ್ಸೈಡ್ಸ್ ಅಂದರೆ ಏನು? ಸೊ ಆಂಫೋಟರಿಕ್ ಆಕ್ಸೈಡ್ಸ್ ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್. ಸೊ ಅಲ್ಯೂಮಿನಿಯಂ ಆಕ್ಸೈಡು HCl ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಅಲ್ಯೂಮಿನಿಯಂ ಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಏನೇನು ಪ್ರಾಡಕ್ಟ್ಸ್ ಬರುತ್ತೆ? ಓಕೆ. ಹೆಸರು ಗೊತ್ತಿರಬೇಕು. ಯಾಕೆ ಅಲ್ಯೂಮಿನಿಯಂ ಆಕ್ಸೈಡು ಬೇಸ್ ಜೊತೆ ಹೇಳಿದೆ ಅಂದರೆ ಸೋಡಿಯಂ ಅಲ್ಯೂಮಿನೇಟ್. ಟೈಪ್ಸ್ ಆಫ್ ಬಾಂಡ್ ಎಲೆಕ್ಟ್ರಾನಿಕ್ ಅಂದರೆ ಇದು 1 ಮಾರ್ಕ್ಸ್ ಕಳೆದು. ರೋಸ್ಟಿಂಗ್ ಅಂದರೆ ಏನು? ಕ್ಯಾಲ್ಸಿನೇಷನ್ ಅಂದರೆ ಏನು? ಓಕೆ. ಆಂಫೋಟರಿಕ್ ಆಕ್ಸೈಡ್ಸ್ ಅಂದರೆ ಏನು? ಸೋಡಿಯಂನ ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೀವಿ. ಯಾಕೆ ಅಂದರೆ ವಾಟರ್ ಅಥವಾ ಮಾಯ್ಶ್ಚರ್ ಜೊತೆ ರಿಯಾಕ್ಟ್ ಆಗಬಾರ್ದು. ಅಲ್ಯೂಮಿನಿಯಂ ಆಕ್ಸೈಡ್ ಆಂಫೋಟರಿಕ್ ಯಾಕೆ? ಕರೆಕ್ಟಾಗಿ ಸ್ಟೇಟ್ಮೆಂಟ್ ಬರೀಬೇಕು. ಸ್ಟೇಟ್ಮೆಂಟ್ ಈಸ್ ಇಂಪಾರ್ಟೆಂಟ್. ಇಟ್ ಕ್ಯಾನ್ ರಿಯಾಕ್ಟ್ ವಿತ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್ ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಆ್ಯಸಿಡ್ ಆರ್ ಬೇಸ್. ಕ್ಯಾಲ್ಸಿನೇಷನು, ರೋಸ್ಟಿಂಗು ಡಿಫ್ರೆನ್ಸು. ನೆಕ್ಸ್ಟ್ ಅಯೋನಿಕ್ ಕಾಂಪೌಂಡ್ಸು ಪ್ರಾಪರ್ಟೀಸು, ಕೋವಲೆಂಟ್ಸು ಪ್ರಾಪರ್ಟೀಸು, ಇಲ್ಲಿ ಡಿಫ್ರೆನ್ಸು ಕೇಳ್ಬೋದು. ಕ್ಯಾಲ್ಶಿಯಮ್ ಲೆಸ್ ವೈಲೆಂಟ್ಲಿ ರಿಯಾಕ್ಟ್ ಆಗುತ್ತೆ ನೀರು ಜೊತೆ. ಯಾಕೆ? ಅಥವಾ ಕ್ಯಾಲ್ಶಿಯಮ್ಮು ಮುಳುಗಲ್ಲ, ಇಟ್ ಫ್ಲೋಟ್ಸ್. ವೆನ್ ಪುಟ್ ಇನ್ ವಾಟರ್ ಇಟ್ ಫ್ಲೋಟ್ಸ್. ಯಾಕೆ? ಕೆಳಗೆ ಹೈಡ್ರೋಜನ್ ಬಬಲ್ಸ್ ಬಂದಿರುತ್ತೆ, ಹೈಡ್ರೋಜನ್ ಬಬಲ್ಸು ಕೆಳಗೆ ಕೂತ್ಕೊಂಡಿರುತ್ತೆ. ಸೊ ಹಿಂಗೆ ಕ್ಯಾಲ್ಶಿಯಮ್ ಇತ್ತು ಅಂದರೆ ಕೆಳಗೆಲ್ಲ ಹೈಡ್ರೋಜನ್ ಬಬಲ್ಸ್ ಇರುತ್ತೆ, ನೀರೊಳಗೆ ಮುಳುಗೋಕ್ಕೆ ಬಿಡಲ್ಲ. ಓಕೆ. ಸೊ ಎಕ್ಸ್ಟ್ರಾಕ್ಷನ್ ಹೇಳಿದೆ. ನೈಟ್ರಿಕ್ ಆ್ಯಸಿಡ್. ಓಕೆ. ಸೊ ನಿಮಗೆ ಅಥವಾ ನೈಟ್ರಿಕ್ ಆ್ಯಸಿಡ್ ಜೊತೆ ಮೆಟಲ್ಸ್ ರಿಯಾಕ್ಟ್ ಆಯಿತು ಅಂದರೆ ಹೈಡ್ರೋಜನ್ ಬರಲ್ಲ. ಯಾಕೆ? ಫಾರ್ಮೇಷನ್ ಆಫ್ ಅಯೋನಿಕ್ ಬಾಂಡ್. ಓಕೆ. ಎಕ್ಸೆಪ್ಷನ್ ಇದೆ. ನೈಟ್ರಿಕ್ ಆ್ಯಸಿಡ್ ಜೊತೆ 2 ಮೆಟಲ್ಲು ರಿಯಾಕ್ಟ್ ಆದಾಗ, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್ ಜೊತೆ 2 ಮೆಟಲ್ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಬರುತ್ತೆ. ಯಾವ 2 ಮೆಟಲ್? ಒಂದು ಹೇಳ್ತೀನಿ, ಮ್ಯಾಂಗನೀಸ್. ಇನ್ನೊಂದು ನೀವೇನು ನೋಡಿರಿ ಅಲ್ಲಿ ಇದೆ. ಸೊ ಅದು ರೀಸನ್ ನಾನು ಯಾಕೆ ಹೇಳ್ತಿಲ್ಲ ಅಂದರೆ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಕೇಳಿದ್ರು ಅಂದರೆ ಆ ಫುಲ್ ಸೆಂಟೆನ್ಸ್ ಬರೀಬೇಕು. ಏನಂತ ಕೇಳ್ತಾರೆ ಅಂದರೆ
ಆಲ್ ಮೆಟಲ್ಸ್ ಡು ನಾಟ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆ್ಯಸಿಡ್ ಟು ಫಾರ್ಮ್ ಅಥವಾ ಟು ರಿಲೀಸ್ ಹೈಡ್ರೋಜನ್. ವೈ ಕೇಳ್ಬೋದು. ಏನಕ್ಕೆ ಅಲ್ಲಿ ಸೆಂಟೆನ್ಸ್ ಇದೆ, ಆ ಸೆಂಟೆನ್ಸ್ ಬರಬೇಕು. ಇಟ್ಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಇಟ್ ಅಂದರೆ ಇಟ್ ಆಕ್ಸಿಡೈಸ್ ಇಟ್ ಸೆಲ್ಫ್. ನೋಡಿರಿ. ನೆಕ್ಸ್ಟು ಫಾರ್ಮೇಷನ್ ಆಯಿತು, ಅಯೋನಿಕ್ ಬಾಂಡು, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರು, ಕೊರೋಷನ್ನು. ಸೊ ಕೊರೋಷನ್ ಅಂತ ಬಂದಾಗ ಕಲರ್ಸ್ ಗೊತ್ತಿರಬೇಕು. ಈಗ ಕಾಪರ್ ಕೊರೋಡ್ ಆಯಿತು ಅಂದರೆ ಯಾವ ಕಲರು? ಗ್ರೀನ್ ಕಲರ್. ಯಾವುದ್ರ ಜೊತೆ? ಕಾಪರ್ ಕಾರ್ಬೋನೇಟ್, ಅಂದರೆ ಕಾಪರು ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆದಾಗ ಕಾರ್ಬನೇಟ್ ಬರುತ್ತೆ. ಸಿಲ್ವರು ಯಾವುದ್ರ ಜೊತೆ? ಅದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲೇ ಕೊರೋಷನ್ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ ಒಂದು 3-4 ಪಾಯಿಂಟು. ಕಲರ್ ವಿತ್ ಕಲರ್ ವಿಚ್ ಕಲರ್ ಯು ಚೂಸ್. ಓಕೆ, ಇಲ್ಲೇ ಇದೆಯಾ? ಇಲ್ಲೇ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ? ಕೊಡಬಾರ್ದಿತ್ತು. ಇದು ಕಾಪರ್ ಗ್ರೀನ್ ಕೋಟಿಂಗು, ಕಾಪರ್ ಕಾರ್ಬನೇಟ್. ಓಕೆ, .CH2 ಅದೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಸಿಲ್ವರ್, ಎಸ್, ಸಿಲ್ವರ್ ಸಲ್ಫೈಡು. ಬ್ಲ್ಯಾಕು ಗ್ಯಾಲ್ವನೈಸೇಷನ್ ಅಂದರೆ ಏನು? ಎಸ್, ಇಂಪಾರ್ಟೆಂಟ್. ಅಲಾಯ್ಸ್ ಯಾಕೆ ಪ್ಯೂರ್ ಮೆಟಲ್ಗಿಂತ ಬೆಟರು? ಸೊ ಅಯೋನಿಕ್ ಕಾಂಪೌಂಡು ಮೋಲ್ಟನ್ ಸ್ಟೇಟಲ್ಲಿ ಅಷ್ಟೇ ಕರೆಂಟ್ನ ಕಂಡಕ್ಟ್ ಮಾಡುತ್ತೆ. ಯಾಕೆ? ಅಯೋನಿಕ್ ಸ್ಟೇಟಲ್ಲಿ ಮಾಡಲ್ಲ, ಅಂದರೆ ಸಾಲಿಡ್ ಸ್ಟೇಟಲ್ಲಿ ಮಾಡಲ್ಲ. ಯಾಕೆ? ಅದಕ್ಕೆ ಎಲೆಕ್ಟ್ರಾನ್ಸ್ ಇರಲ್ಲ. ಮೋಲ್ಟನ್ ಸ್ಟೇಟಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. NaCl ಎಲೆಕ್ಟ್ರಾನ್ಸ್ ಇಲ್ಲ. NaCl ಬ್ರೇಕ್ ಆಯಿತು, Na+Cl-, ಆವಾಗ ಎಲೆಕ್ಟ್ರಾನ್ ಕರೆಂಟ್ ಈಸಿಯಾಗಿ ಫ್ಲೋ ಆಗುತ್ತೆ. ಓಕೆ, ಕಾರ್ಬನೈಟಿಸ್ ಕಾಂಪೌಂಡ್ಸ್, ಕೋವಾಲೆಂಟ್ ಬಾಂಡ್ ಹೇಳಿದೆ, ಅಯೋನಿಕ್ ಬಾಂಡ್ ಹೇಳಿದಾಗ. ಹೋಮೋಲೋಗಸ್ ಸೀರೀಸ್ ಗೊತ್ತಿರಲಿ. ಸೊ ಹೋಮೋಲೋಗಸ್ ಸೀರೀಸು, ಸೇಮ್ ಫಂಕ್ಷನಲ್ ಗ್ರೂಪು, ಡೆಫಿನೇಷನ್ಸ್ ಗೊತ್ತಿರಲಿ. ಹೆಟ್ರೋ ಆಟಮ್ಸ್ ಅಂದರೆ ಏನೋ ಗೊತ್ತಿರಲಿ. ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ಸು ಡಿಫ್ರೆನ್ಸು ಯಾವುದ್ಯಾವುದು, ಹೆಂಗೆ ಬರೀಬೇಕು. ನೆಕ್ಸ್ಟು ಫಂಕ್ಷನಲ್ ಗ್ರೂಪ್ಸು ಎಲ್ಲ ಹೇಳಿದ್ದೀನಿ. ಐಸೋಮರಿಸಮ್ ಅಂತ ಬಂದಾಗ ಅಟ್ಲೀಸ್ಟ್ 6 ಕಾರ್ಬನ್ವರೆಗೂ ಐಸೋಮರ್ಸ್ ಗೊತ್ತಿರಲಿ ಅಷ್ಟು. ಸೊ ಸ್ಟಾರ್ಟ್ ಆಗೋದೆಲ್ಲಿಂದ? ಬ್ಯೂಟೇನಿಂದ ಸ್ಟಾರ್ಟ್ ಆಗುತ್ತೆ. ಬ್ಯೂಟೇನ್, ಪೆಂಟೇನ್, ಹೆಕ್ಸೇನ್ 3. ಸೊ 3ರದ್ದು ಐಸೋಮರ್ಸ್ ಯಾವ್ದು, ಹೆಂಗೆ ಬರಿಬೋದು. ಸೊ ಬ್ಯೂಟೇನ್ ಕೇಳಿದ್ರೆ ಐಸೋಮರ್ಸ್ ಯಾವ್ದು, ಪೆಂಟೇನ್ ಕೇಳಿದ್ರೆ ಎಷ್ಟು ಐಸೋಮರ್ಸು, ಹೆಂಗೆ ಬರಿಬೋದು ಗೊತ್ತಿರಲಿ. ಬರೀ 6 ಕಾರ್ಬನ್ ತಾನೇ. ಯಾವುದು? ಒಂದು 4 ಕಾರ್ಬನ್ನು, 5 ಕಾರ್ಬನ್ನು, 6 ಕಾರ್ಬನ್ ಅಷ್ಟೇ, 3 ಪ್ರಾಕ್ಟೀಸ್ ಮಾಡಿರಿ. ಸೊ ಎಥನಾಯಿಕ್ ಆ್ಯಸಿಡ್ದು ಪ್ರಾಪರ್ಟೀಸು. ಗ್ಲೇಷಿಯಲ್ ಅಸೆಟಿಕ್ ಆ್ಯಸಿಡ್ ಅಂತೀವಿ, ಯಾಕೆ? ನೆಕ್ಸ್ಟು ಎಥನಾಲು ನಿಮಗೆ ಅಂದರೆ ಪ್ಯೂರ್ ಎಥನಾಲ್ ತೊಗೊಂಡಾಗ ಏನಾಗುತ್ತೆ, ತೊಗೋಬಾರ್ದು, ಯಾಕೆ? ಪ್ರಾಪರ್ಟೀಸ್. ಆ್ಯಂಡ್ ಓಕೆ, ಪ್ರಾಪರ್ಟೀಸ್ ನೋಡ್ಕೊಳ್ಳಿ, ಬಿಕಾಸ್ ಪ್ರಾಪರ್ಟೀಸಲ್ಲಿ 1 ಅಥವಾ 2 ಮಾರ್ಕ್ಸ್ ಹೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಇದೆರಡರದ್ದು ರಿಯಾಕ್ಷನ್ಸು. ಎಥನಾಯಿಕ್ ಆ್ಯಸಿಡ್ ರಿಯಾಕ್ಟ್ ಆದಾಗ ಎಸ್ಟರ್ಸ್. ನೆಕ್ಸ್ಟು ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಮಿಸ್ ಮಾಡಿದ್ರಿ ಕಷ್ಟ. ಯಾಕಂದರೆ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸ್ ಹಿಂಗೆ ಬೇಕಾದರೂ ಕ್ವಶನ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮಿಸೈಲ್ ಫಾರ್ಮೇಷನ್ ಕೇಳ್ಬೋದು. ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಅಂದರೆ ಏನೋ ಆ್ಯಕ್ಷನ್ ಆಫ್ ಸೋಪ್ಸ್ ಕೇಳ್ಬೋದು. ನೆಕ್ಸ್ಟು ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ಸ್. ಓಕೆ, ಅಥವಾ ಡಿಟರ್ಜೆಂಟ್ಸು, ಹಾರ್ಡ್ ವಾಟರ್ ಜೊತೆ ಯಾವುದು, ಸಾಫ್ಟ್ ವಾಟರ್ ಜೊತೆ ಯಾವುದು. ನೆಕ್ಸ್ಟು ಹಾರ್ಡ್ ವಾಟ್ರಲ್ಲಿ ಯಾವ್ಯಾವ ಅಯಾನ್ಸ್ ಇರುತ್ತೆ, ಮಾಡಲ್ ಕ್ವಶನ್ ಪೇಪರಲ್ಲಿ ಆಗಲೇ ಇದೆ. ಓಕೆ, ಫಂಕ್ಷನಲ್ ಗ್ರೂಪು. ಓಕೆ, ಫಂಕ್ಷನಲ್ ಗ್ರೂಪ್ ಯಾವುದಾದ್ರು ಕೊಟ್ಟು ಕಾಂಪೌಂಡ್ ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ಬೋದು. ನೆಕ್ಸ್ಟು ಜನರಲ್ ಫಾರ್ಮುಲಾ ಆಫ್ ಆಲ್ಕೀನ್ಸು, ಅಲ್ಕೈನ್ಸು ಇದೆಲ್ಲ ಹೇಳಿದ್ದೇನೆ ಆಗಲೇ. ಹೈಡ್ರೋಜನೇಷನ್ ಅಂದರೆ ಏನು? ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ಸ್ ಆಯಿಲ್ ಬೇರೆ, ಜಸ್ಟ್ ಹೈಡ್ರೋಜನೇಷನ್ ಅಂದರೆ ಬೇರೆ. ಅಲ್ಲಿರೋ ಕ್ಯಾಟಲಿಸ್ಟ್ ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ ಆಯಿಲ್ಗೆ ಕ್ಯಾಟಲಿಸ್ಟ್ ಬೇರೆ, ಜನರಲ್ ಹೈಡ್ರೋಜನೇಷನ್ಗೆ ಬೇರೆ. ನೆಕ್ಸ್ಟು ಎಸ್ಟರ್ಸು ಹೆಂಗೆ ಫಾರ್ಮೇಷನ್ ಆಗುತ್ತೆ. ಓಕೆ, ಮತ್ತದೇ ಯಾಕೆ ಬಂತು ಗೊತ್ತಿಲ್ಲ. ಹಾಂ, ಸೊ ಸ್ಟ್ರಕ್ಚರಲ್ ಐಸೋಮರ್ಸ್ ಡೆಫಿನಿಷನ್ನು ಹೇಳೋಣಲ್ಲ. 4 ಕಾರ್ಬನ್ನು, 5 ಕಾರ್ಬನ್ನು, 6 ಕಾರ್ಬನ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಆ್ಯಂಡ್ ಅನ್ಸ್ಯಾಚುರೇಟೆಡ್. ಡಿಟರ್ಜೆಂಟ್ಸು, ಸೋಪ್ಸ್ಗೆ ಯಾವುದು ಬೆಟರು? ಹಾರ್ಡ್ ವಾಟ್ರಲ್ಲಿ ಯಾವುದು, ಸಾಫ್ಟ್ ವಾಟ್ರಲ್ಲಿ ಯಾವುದು? ಆಲ್ಕೋಹಾಲ್ಸು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಅನ್ನೋದು ಅಷ್ಟೇನಿಲ್ಲ. ಓಕೆ, ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಇದೆ, ಏನಂತ? ಎಥನಾಲ್ನ
ಈಥೀನ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀರಾ. ಸೊ ಅಡಿಷನು ಸಬ್ಸ್ಟಿಟ್ಯೂಷನ್ನು ಯಾವುದ್ರಲ್ಲಿ ಆಗುತ್ತೆ, ನಿಮಗೆ ಸ್ಯಾಚುರೇಟೆಡು ಅನ್ಸ್ಯಾಚುರೇಟೆಡು ಡಿಫ್ರೆನ್ಸಲ್ಲಿ ಬಂದಾಗೂ ಅಡಿಷನು ಸಬ್ಸ್ಟಿಟ್ಯೂಷನು ಬರುತ್ತೆ. ಸೊ ಬೇಸಿಕ್ ರಿಯಾಕ್ಷನ್ಸು ಇದರಲ್ಲಿ ಯಾವ್ದು ಬೇಕಾದ್ರೂ ಒಂದು ಬರ್ಬೋದು, ಬಟ್ ಅಡಿಷನ್ ಸಬ್ಸ್ಟಿಟ್ಯೂಷನ್ ಸ್ವಲ್ಪ ಫೋಕಸ್ ಮಾಡಿರಿ. ನೆಕ್ಸ್ಟ್ ಆಕ್ಸಿಡೇಷನ್ ಆಫ್ ಎಥನಾಲ್. ಸೊ ಎಥನಾಲ್ಗೆ ಇಲ್ಲಿ ಆಕ್ಸಿಜನ್ ಇದು ಸೊಲ್ಯೂಷನ್ ನೋಡಬೇಡ್ರಿ. ಸೊ ಕ್ಲೆನ್ಸಿಂಗ್ ಆ್ಯಕ್ಷನ್ ಆಫ್ ಸೋಪ್ಸು. ಹಾರ್ಡ್ ವಾಟ್ರಲ್ಲಿ ಸೋಪು ಇನ್ಎಫೆಕ್ಟಿವ್ ಯಾಕೆ, ಅಯಾನ್ಸ್ ಯಾವುದದು. ನೆಕ್ಸ್ಟು ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಬ್ಯೂಟೇನು. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಏನೇನಿದೆ ಅದು, ಅದ್ರ ಜೊತೆ ಯಾವ್ದು ಬೇಕಾದ್ರೂ ಕೇಳ್ಬೋದು. ಈಗ ಮಾಡಲ್ ಕ್ವಶನ್ ಪೇಪರಲ್ಲಿ ಪ್ರೋಪೈನ್ ಕೇಳಿದರು, ಸೊ ಹಾಗೆ ಬ್ಯೂಟೈನ್ ಕೇಳ್ಬೋದು. 6 ಕಾರ್ಬನ್ವರೆಗೂ ಏನು ಬೇಕಾದ್ರೂ ಕೇಳ್ಬೋದು ವಿತ್ ಫಂಕ್ಷನಲ್ ಗ್ರೂಪ್. ಸೊ ಇನ್ನೊಂದು ಅಂದರೆ H2S ನೋಡ್ಕೊಳ್ರಿ, ಟೆಕ್ಸ್ಟ್ ಬುಕ್ಕಲ್ಲಿದೆ, ಅಂದರೆ ಎಕ್ಸಸೈಸ್ ಕ್ವಶನಲ್ಲಿ ಕೇಳಿದ್ದಾರೆ. ಸೊ ಅದಕ್ಕೆ ಅದರದ್ದು ಸ್ಟ್ರಕ್ಚರ್ನ ನಾನು ಲೈವ್ ಕ್ಲಾಸಲ್ಲೂ ತೋರಿಸಿದ್ದೆ. ವೆರಿ ಇಂಪಾರ್ಟೆಂಟ್. C4+C4- ಆಗಲ್ಲ. ಯಾಕೆ ಇದನ್ನು ಸಾಕಷ್ಟು ಸಲ ಕೇಳಿದ್ದಾರೆ. ಸೊಲ್ಯೂಷನ್ ಈ ಸೊಲ್ಯೂಷನ್ ಅಲ್ಲ, ಕ್ಲೀನಾಗಿ ಬರೀಬೇಕು ಸೊಲ್ಯೂಷನ್ಸ್. ಓಕೆ, ಮತ್ತೇನಾದರೂ ಬೇಕು ಅಂದರೆ ಹೇಳ್ರಿ, ಕಮೆಂಟ್ ಮಾಡಿರಿ. ಪ್ರಿಪೇರ್ ವೆಲ್. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಟೇಕ್ ಕೇರ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.